ಹಿರಿಯರ ಆದರ್ಶಗಳು ಕಣ್ಮರೆ. ಈಗಿನ ಯುವಕರು ಹಿರಿಯರ ತತ್ವಾದರ್ಶಗಳನ್ನು ಪಾಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆಯೇ? ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಮುಂದಿನ ಭವಿಷ್ಯದ ಕನಸಿನ ಬುತ್ತಿಯನ್ನು ಮನಸ್ಸಿನಲ್ಲೇ ಹೊತ್ತುಕೊಂಡು ಸಾಗುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಯುವಕರು ಮಹಾತ್ಮ ಗಾಂಧಿಯವರ ರಾಮರಾಜ್ಯದ ಕಲ್ಪನೆ ಜೊತೆಗೆ ದೇಶವನ್ನು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತಿಸಲು ಮುಂದಾಗುತ್ತಿದ್ದಾರೆಯೇ? ಒಮ್ಮೆ ಯೋಚಿಸಿ ನೋಡಿದರೆ ಯುವಕರಲ್ಲಿ ಸಾಕಷ್ಟು ಪ್ರತಿಭಾವಂತರಿದ್ದಾರೆಂದರೆ ಅಚ್ಚರಿಪಡುವ ವಿಷಯವೇ. ಸ್ವಾರ್ಥ ಸಮಾಜದಲ್ಲಿ ಮುನ್ನಡೆಯಬೇಕೆಂಬ ಹಂಬಲ, ಆಸೆ, ಆಕಾಂಕ್ಷೆ ಇದೆ ನಿಜ. ಆದರೆ ನಿರ್ದಿಷ್ಟವಾದ ಗುರಿಯನ್ನು ಯುವಕರು ತಲುಪುತ್ತಿಲ್ಲವೆಂಬುದೇ ವಿಷಾದದ ಸಂಗತಿ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಯುವಕರು ಭಾರತದ ಭವಿಷ್ಯವನ್ನು ಕಾಪಾಡುವರೇ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಹೆಸರು ಹರಾಜು ಹಾಕಿ ಮರ್ಯಾದೆಯನ್ನು ಕಳೆಯುವಂತಹ ಹೀನ ಕೃತ್ಯದಲ್ಲಿ ತೊಡಗಿ ಸಮಾಜಘಾತುಕರಾಗುತ್ತಿದ್ದಾರೆ. ಹೀಗೇಕೆ ಯುವಕರು ಇಂತಹ ದುಷ್ಕೃತ್ಯಕ್ಕೆ ಇಳಿದಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ. ಹಿರಿಯರ ಆದರ್ಶಗಳನ್ನು ಪಾಲಿಸುವಲ್ಲಿ ವಿಫಲರಾಗಿದ್ದಾರೆಯೇ? ಅವರಿಗೆ ನೈತಿಕತೆಯ ಶಿಕ್ಷಣದ ಕೊರತೆ ಇದೆಯೇ? ಹಣದ ದುಶ್ಚಟದ ದಾಸರಾಗಿ ಇಂತಹ ಕೃತ್ಯಕ್ಕೆ ಕೈ ಹಾಕಿದ್ದಾರೆಯೇ ಎಂಬ ಅನೇಕ ಗೊಂದಲಗಳು, ಚರ್ಚೆಗಳು ಆರಂಭವಾಗಿವೆ. ದೇಶದ ಅಭಿಮಾನ ಬೆಳೆಸಿಕೊಳ್ಳಬೇಕಾದರೆ ತಪ್ಪು ಹೆಜ್ಜೆಗಳನ್ನಿಟ್ಟು ನಮ್ಮ ಪರಿಸರದ ವಾತಾವರಣ ಕೆಡಿಸುವ ನಿಟ್ಟಿನಲ್ಲಿ ಸಾಗುತ್ತಿರುವುದು ವಿಷಾದನೀಯ. ದೇಶವನ್ನು ಬ್ರಿಟಿಷರ ಮುಷ್ಟಿಯಿಂದ ಬಿಡಿಸಿಕೊಳ್ಳುವಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಲಾಲಾ ಲಜಪತ್ ರಾಯ್ ಹೀಗೆ ಅನೇಕ ಮಹಾನ್ ಪುರುಷರು ಹೋರಾಟ ಮಾಡಿ ಹಗಲು ರಾತ್ರಿ ಎನ್ನದೆ ಶ್ರಮಿಸಿದರು. ಇಂತಹ ಸನ್ನಿವೇಶದಲ್ಲಿ ಅವರ ನೆನಪು ಮಾಡಿಕೊಳ್ಳುವ ಮೂಲಕ ಅವರ ಆದರ್ಶಗಳನ್ನು ಬೆಳೆಸಿಕೊಳ್ಳಬೇಕಾದ ದಿಟ್ಟ ಹೆಜ್ಜೆಯಲ್ಲಿ ಇಂದಿನ ಯುವಕರು ಸಾಗಬೇಕಿದೆ. ನಮ್ಮ ಬದುಕು ಪರಿಪೂರ್ಣ ಅನ್ನಿಸಿಕೊಳ್ಳಬೇಕಾದರೆ ಹಲವಾರು ಆದರ್ಶಗಳು ನಮಗೆ ಬೇಕು. ಇಂತಹ ಆದರ್ಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಹೊಣೆಗಾರಿಕೆಯಲ್ಲಿ ಸಾಗುವುದು ಯುವಕರ ಕರ್ತವ್ಯ. ಸಾಮಾಜಿಕ ಪರಿಕಲ್ಪನೆಯ ಕನಸು ಕಂಡ ಗಾಂಧೀಜಿಯವರು ಯುವಕರಿಗೆ ಆದರ್ಶಪ್ರಾಯರಾಗಿದ್ದರು ಎಂಬುದನ್ನು ನಾವು ಮರೆಯುವಂತಿಲ್ಲ. ಇಂದಿನ ಯುವ ಪೀಳಿಗೆಯು ಎತ್ತ ಸಾಗುತ್ತಿದೆ ಎಂದರೆ ಮನೆಯಲ್ಲಿ ಪೋಷಕರಾದವರು ನಮ್ಮ ಮಕ್ಕಳು ಡಾಕ್ಟರ್, ಇಂಜಿನಿಯರ್ ಆಗಬೇಕು ಎನ್ನುತ್ತಾರೆಯೇ ಹೊರತು ವಿಜ್ಞಾನಿಗಳಾಗಲಿ, ಬಾಹ್ಯಾಕಾಶ ಗಗನಯಾತ್ರಿಗಳಾಗಲಿ, ದೇಶವನ್ನು ಮುನ್ನಡೆಸುವ ಪ್ರತಿಭಾವಂತ ಕ್ರೀಡಾಪಟುಗಳಾಗಲಿ ಎನ್ನುವವರಿಲ್ಲ. ಇದು ಸಮಾಜದ ದುರ್ದೈವ. ಗುರುತರ ಜವಾಬ್ದಾರಿಯನ್ನು ಹೊಂದಿರುವ ಮನೆಯ ಪೋಷಕರೇ ತಮ್ಮ ಮಕ್ಕಳನ್ನು ದಾರಿ ತಪ್ಪಿಸುವ ಪ್ರಯತ್ನದಲ್ಲಿರುವುದು ವಿಪರ್ಯಾಸ. ಮನಸ್ಸನ್ನು, ಮನೆಯನ್ನು, ದೇಶವನ್ನು ಬೆಳಗಿಸುವ ಯುವಕರೇ ತಪ್ಪು ದಾರಿಗೆ ಸಾಗುತ್ತಿರುವುದೇಕೆ? ಇತ್ತೀಚಿನ ದಿನಗಳಲ್ಲಿ ಯುವಕರೇ ಜೀವನವೇ ಶೋಕಿ ಎಂದು ತಿಳಿದುಕೊಂಡಿದ್ದಾರೆ. ಜೀವನದ ಆದರ್ಶಗಳನ್ನು ಗಾಳಿಗೆ ತೂರಿದರೆ ಯುವಕರು ಎಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳುತ್ತಾರೆ ಎಂಬುದು ಒಮ್ಮೆ ಕುಳಿತು ಯೋಚಿಸಬೇಕಿದೆ. ಒಂದು ದಿನದ ಸಂತೋಷ, ಕ್ಷಣಿಕ ಸುಖಕ್ಕಾಗಿ ಇಡೀ ಜೀವನವನ್ನೇ ಬಲಿ ಕೊಡುವುದು ಯಾಕೆ? ನಿಮಗೆ ಬೇಸರವಾದರೆ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಶಾರದಾದೇವಿ, ಸ್ವಾಮಿ ಸುಖಬೋಧಾನಂದ, ಸ್ವಾಮಿ ಜಗದಾತ್ಮಾನಂದರು ಬರೆದ ಧಾರ್ಮಿಕ ಗ್ರಂಥಗಳನ್ನು ಓದುವಂತಹ ಪರಿಪಾಠ ಬೆಳೆಸಿಕೊಂಡರೆ ನಮ್ಮಲ್ಲಿರುವ ಕಲ್ಮಶ ವಿಚಾರಗಳು, ಕೆಟ್ಟ ವಿಚಾರಗಳು, ವರ್ತನೆಗಳು ದೂರವಾಗಿ ನಾನು ಜೀವನದಲ್ಲಿ ಗುರಿ ಸಾಧಿಸುವಷ್ಟರ ಮಟ್ಟಿಗೆ ಬೆಳೆಯಬಲ್ಲೆ ಎಂಬ ಧೈರ್ಯ ಯುವಕರಲ್ಲಿ ಬರುತ್ತದೆ. ಇಂತಹ ವಿಚಾರಗಳಿಂದ ಮನಸ್ಸು ದೂರ ಸರಿಯುತ್ತಿದೆ. ಯುವಕರು ಸಂತೋಷದ ಮಾತುಗಳನ್ನು ನೆನಪಿಸಿ ಅವುಗಳಿಂದ ಮನಸ್ಸು ಗಟ್ಟಿಗೊಳಿಸಿದ ಬೇಸರದ ನೆನಪುಗಳು ಹಿಂದೆ ಸರಿಯಲಿ. ಆಗ ಎಂತಹ ಅದ್ಭುತ ಶಕ್ತಿ ಬರುತ್ತದೆ ಎಂಬುದನ್ನು ತಿಳಿಯಿರಿ. ನಿಮ್ಮಲ್ಲಿ ಓದುವ ಗ್ರಹಿಕೆ ಶಕ್ತಿ ಇದ್ದರೆ ಅದನ್ನು ಖಂಡಿತವಾಗಿ ಸಾಧಿಸಬಲ್ಲಿರಿ. ಯುವಕರೇ, ಮುಂದಿನ ಭವಿಷ್ಯವನ್ನು ರೂಪಿಸುವ ಹೊಣೆಗಾರಿಕೆ ನಿಮ್ಮಲ್ಲಿದೆ ಎಂಬುದನ್ನು ಖಂಡಿತವಾಗಿ ಮರೆಯದಿರಿ. ನಿಮ್ಮಲ್ಲಿ ಆತ್ಮಾಭಿಮಾನ, ಛಲ, ಹೃದಯವಂತಿಕೆ, ಕಠಿಣ ಪರಿಶ್ರಮ, ಸ್ವಾಭಿಮಾನದ ಗುಣಗಳು ಇದ್ದರೆ ಉತ್ತಮ ಪ್ರಜೆಯಾಗಿ ನೀವು ಮುಂದೆ ಬರಲು ಸಾಧ್ಯ.